ಹಲೋ ಫ್ರೆಂಡ್ಸ್, ನಾವಿವತ್ತು ವಯನಾಡು ಟ್ರಿಪ್ ಹೊರಟಿದ್ದೇವೆ. ರೆಡಿಯಾಗಿ ಮನೆಯಿಂದ ಹೊರಟದಷ್ಟೇ, ಹೋಗ್ತಾ ಇದ್ದೇವೆ. ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಅಲ್ಲ, ಯಾವ್ದು ಓಪನ್ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ನೀವು ಹೋಗುವಾಗ ನೋಡುವ ಯಾವ್ದಾದ್ರು ಓಪನ್ ಇದೆಯಾ ಅಂತ. ಎಂತ ಓಪನ್ ಆಗ್ಲಿಲ್ಲ. ಹಾಗೇನೆ GR ಹತ್ರ ತಲುಪಲಿಕ್ಕೆ ಆಯ್ತು. ಎಲ್ಲ ಬಸ್ಸಿಗೆ ವೇಟಿಂಗ್. ಫೈನಲಿ ಬಸ್ ಬಂತು. ಈಗ ಬೆಳಿಗ್ಗೆ 6 ಗಂಟೆ ಹತ್ರ ಆಯ್ತು. ಎಲ್ಲ DJ ಹಾಕಿ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಸಿಂಗರ್ ಹಾಡ್ತಿದ್ದಾರೆ ನೋಡಿ. On the way guys, why not? ನದಿ ನೋಡಿ guys, ನದಿ ಒಂದು ಚಹಾ ಕುಡಿಲಿಕ್ಕೆ ಒಂದು 1/4 ಗಂಟೆ ಟೈಮ್ ಉಂಟು. ಬಂದು ಚಹಾ ಕುಡಿಲಿಕ್ಕೆ ಕೂತ್ವಿ. ಅಲ್ಲೇ ಈಗ ಚಹಾ ಕುಡಿದು ಹೊರಡುದೆ. ವಾಪಸ್ ಒಂದು ನದಿ ಸಿಕ್ಕಿತ್ತು, ಆದ್ರೆ ನದಿಗಳದೆಲ್ಲ ಹೆಸರು ನಂಗೆ ಅಂತೂ ಗೊತ್ತಿಲ್ಲ. DJ ಸಾಂಗ್ ಎಲ್ಲ ಆಗ್ತಾ ಉಂಟು ಗೈಸ್. ಆದ್ರೆ ಎಂತ ಗೊತ್ತಾ, ಕಾಪಿ ರೈಟ್ ಬರ್ತಾ ಇತ್ತು. ಅದಕ್ಕೆ ಬೇಕಾಗಿ ಈಗ ವಾಪಸ್ ಎಡಿಟ್ ಮಾಡಿ ಆ ಸಾಂಗ್ ಎಲ್ಲ ತೆಗೆದು ನಾನು ವಾಯ್ಸ್ ಕೊಡ್ತಿದ್ದೇನೆ. ಫುಲ್ ಟರ್ನ್ ರೋಡ್. ಈಗೊಂದು ವ್ಯೂ ತೋರಿಸ್ತೇನೆ ನೋಡಿ, ಎಷ್ಟು ಚಂದ ಉಂಟು ವ್ಯೂ ಫ್ರೆಂಡ್ಸ್. ಆದ್ರೆ ಇಲ್ಲಿ ಎಷ್ಟು ಹೊತ್ತಿದ್ರು ಟೈಮ್ ಪಾಸ್ ಆಗುದು ಗೊತ್ತಾಗ್ಲಿಕ್ಕಿಲ್ಲ, ಅಷ್ಟು ಚಂದ ಉಂಟು. ಎಲ್ಲ ಹಸಿರಾಗಿ. ವಾವ್, ಫೈನಲಿ ರೀಚ್ ಆದ್ವಿ. ಪೂಕೋಡೆ ಲೇಕ್. ಎಷ್ಟು ಜನ ನಿಂತಿದ್ದಾರೆ ನೋಡಿ ಟಿಕೆಟಿಗೆ. ನಾವು ಕೂಡ ನಿಂತ್ಕೊಂಡಿದ್ದೇವೆ. ನೋಡುವಾಗ ದೂರದಿಂದ ವ್ಯೂ ಎಲ್ಲ ಚಂದ ಕಾಣ್ತದೆ. ಫೈನಲಿ ಟಿಕೆಟ್ ನಮಗಂತೂ ಸಿಗ್ಲಿಲ್ಲ. ಅಲ್ಲಿ ಅರ್ಧ ಜನ ಅಲ್ಲಿ ಆಚೆ ಹೋದ್ರು. ನಾವು ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದ್ವಿ. ಐಸ್ ಕ್ರೀಮ್ ತಗೊಳ್ಳಿಕ್ಕೆ ನಿಂತಿಯಾನೆ ಬರ್ತಾರೆ. ಐಸ್ ಕ್ರೀಮ್ ತಗೊಂಡು ತಿಂತಾ ಹೋಗ್ತಾ ಇದ್ದೇವೆ. ಇಬ್ಬರು ಇದ್ದಾರೆ. ಬೋಟಿಂಗ್ ಹೋದ್ದು, ಅಲ್ಲಿ ಸೀಟ್ ಖಾಲಿ ಇರ್ಲಿಲ್ಲ. ಹಾಗೆ ಅವರೆಲ್ಲ ಹೋದ್ರು. ಅರ್ಧ ಜನ ಹೋಗಿದ್ದಾರೆ, ಅರ್ಧ ಜನ ಈಚೆ ಹೋದಲ್ಲಿಂದ. ಹೋದರು ಅಲ್ಲಿ ಇರ್ಬೇಕು. ನಮ್ಮ ಭಟ್ರನವರು ಹೋಗ್ತಾ ಇದ್ದಾರೆ. ಮೆಟ್ಟು ನೋಡಿ, ಮೆಟ್ಟು ಅಷ್ಟು ಹೋಗುದಿಲ್ಲ. ಅಷ್ಟಾಗುವಾಗ ನಮ್ಮ ಐಸ್ ಕ್ರೀಮಿಗೆ ಒಂದು ಡಾನ್ ನಿಂತಿದ್ದಾರೆ. ಕೈಯಲ್ಲಿದ್ದ ಒಂದು ಐಸ್ ಕ್ರೀಮ್ ಮಂಗಕ್ಕೆ ಗೊತ್ತಾಯ್ತು. ಇನ್ನು ಹೋಗ್ತಿದ್ದೇವೆ, ನೋಡು ನಿಂತೆಲ್ಲ ಸಿಗ್ತದೆ ಅಂತೆಲ್ಲ ನೋಡು. ನಾವ್ ಇಲ್ಲಿ ತನಕ ಬಂದು ಖಾಲಿ ಒಂದು ಆ ಬೋಟಿಂಗ್ ಸಹ ಸಿಗ್ಲಿಲ್ಲ. ಇನ್ನು ಅಲ್ಲಿ ಎಂತಾದ್ರೂ ಉಂಟಂತ ನೋಡ್ತೇವೆ. ಅಲ್ಲಿ ಎಂತ ಸಿಗ್ಲಿಲ್ಲ ಅಂತ ನಾವೀಗ ವಾಪಸ್ ಹೋಗ್ತಿದ್ದೇವೆ. ಒಂದು ಮಂಗ ಸಿಕ್ಕಿದ್ದು ನೋಡ್ಲಿಕ್ಕೆ, ಅದು ನಮ್ಮ ಗುಡ್ಡೆಯಲ್ಲಿತ್ತು. ನೋಡ ಅಲ್ಲಿ ಅಂಗಡಿಯಲ್ಲಿ ಎಂತಾದ್ರೂ ಉಂಟ ನೋಡ. ನಾನಲ್ಲಿ ವಿಡಿಯೋ ಮಾಡ್ತಾನೆ ಬಾಕಿ, ಇವರು ಇಲ್ಲಿ ಅಡ್ಡಿ ಬಂದಿದ್ದಾರೆ. ಯಾವ್ದಕ್ಕೆ? ಇದಕ್ಕೆ 280 ಅಂತೆ.
ಇವರೆಲ್ಲ ಇದನ್ನ ಹಾಕಿ ನೋಡ್ತಾ ಇದ್ದಾರೆ. ರಿಟರ್ನ್ ಹೊರಟದ್ದು ಇನ್ನು ಇಲ್ಲಿಂದ ಆ ಸೈಡ್ ನೋಡುವ ಎಂತ ಉಂಟು ಅಂತ. ಇದ್ರೊಳಗೆ ಹೋಗ್ತೇವೆ, ನೋಡುವ ಎಂತ ಇದ್ರಲ್ಲಿ ಆದ್ರೆ ಎಂತಾದ್ರೂ ನೋಡ್ಲಿಕ್ಕೆ ಸಿಗ್ತದ ಎಂತ ನೋಡುವ. ದೊಡ್ಡವರಿಗಾದ್ರೆ 60, ಸಣ್ಣವರಿಗಾದ್ರೆ 40. ನೋಡಿ ಇಲ್ಲಿ ಎಲ್ಲವೂ ಉಂಟು. ಇಲ್ಲಿ ಒಂದು ನೋಡಿ ತುರಿಸ್ತಾ ಉಂಟು. ಮೇಲೆ ಹತ್ತಿಕೊಂಡು ಹೋಗ್ತೇವೆ. ನೋಡುವ ಇನ್ನೇನಿದೆ ಅಂತ ನೋಡುವ. ಫಿಶ್ ಉಂಟು, ತೋರಿಸ್ತೇನೆ. ಫಿಶ್ ಫುಡ್ಡಿಗೆ ಬರ್ತಾ ಇರೋದು, ನಾವು ಫುಡ್ ತರಲಿಲ್ಲ. ಈ ತರ ನೀರು ಬೀಳ್ತಾ ಇರ್ತದೆ ಅದಕ್ಕೆ. ಈಗ ಮೇಲೆ ಹೋಗ್ತಿದ್ದೇವೆ, ನಮ್ಮದು ವಿಡಿಯೋ ಮಾಡ್ತಿದ್ದಾರೆ. ಅವ್ರು ಯಾವ್ದಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ನಾನಂತ ಟಿವಿಗೆ ಹಾಕ್ತೇನೆ. ಹೋಗ್ತಾ ಇದ್ದೇವೆ ಇಲ್ಲಿ ನೋಡ. ಇನ್ನೊಂದು ಅಂತ ನೋಡ, ಫುಡ್ ಎಲ್ಲ ಕೊಟ್ರು ನೋಡ. ಅದ್ರ ಬಗ್ಗೆ ಕೇಳುವ. ನಂಗೆ ಮಲಯಾಳ ಗೊತ್ತಿಲ್ಲ, ಅವರಿಗೆ ಕನ್ನಡ ಗೊತ್ತುಂಟ ಗೊತ್ತಿಲ್ಲ. ಅದ್ರ ಬಗ್ಗೆ ಎಂತ ಇನ್ನಿಲ್ಲ ನೋಕ. ಬಾ ಬಾ. ಇವರಿಗೆ ಒಂದು ಬಂತು, ನಂಗಂತೂ ಬರ್ಲಿಲ್ಲ. ನೋಡುವ ಅಲ್ಲಿ ಸಹ ಬಂತು. ಬಿರಗಾಯಲ್ಲಿ ಒಂದು ಉಂಟು. ಆಹಾ, ಏಳೊಟ್ಟಿಗೆ ಒಂದು ಈ ಕಲರ್ದು ಉಂಟು. ಎರಡೆರಡು ಒಂದು. ಇದು ನನ್ನೊಟ್ಟಿಗೆ ಉಂಟು ಒಂದು. ಹೆದರ್ತಿದ್ದಾನೆ ಅದ್ರ ಹತ್ರ ಹೋಗ್ಲಿಕ್ಕೆ. ಅವ್ರು ಕರೀತಿದ್ದಾರೆ, ಈಗ ಹೋಗುದಿಲ್ಲ. ಮೂರು ಬಂತು. ಎರಡು, ಏಳೊಟ್ಟಿಗೆ 3, ನನ್ನೊಟ್ಟಿಗೆ ಒಂದೇ ಒಂದು. ಇದು ಮಾತ್ರ. ಇವ್ರದ್ದು ಒಂದು ಹೋಯ್ತು. ಒಂದು ಸಿಕ್ಕಿತು. ಇಲ್ಲಿ ಅವ್ರದ್ದು ಒಂದುಂಟು, ಒಂದನ್ನೊಟ್ಟಿಗೆ ಉಂಟು. ಚಂದ ತಿಂತ ಉಂಟು ನನ್ನ ಕೈಯಲ್ಲಿ. ಇವರೇ ಎದರದು ನೋಡಿ. ಚಾಲ ಹಾಕುದಿಪ್ಪ, ಎಂತ ಆಗುದಿಲ್ಲ. ಹಿಡ್ಕೋ, ಎಂತ ಆಗುದಿಲ್ಲ. ಹಿಡ್ಕೊಳ್ಳ, ಎಂತ ಆಗುದಿಲ್ಲ. ಹಿಡ್ಕೊ. ಇನ್ನೊಂದು ತರದ್ದು ಯಾವ್ದಂತ ಗೊತ್ತಿಲ್ಲ, ನೋಡುವ. ಇದು ನನ್ನ ಮನೇಲಿ ಇತ್ತು ಅವತ್ತು ನಮ್ಮ ಮನೇಲಿ ಇತ್ತು. ಇಂಥದ್ದು ನೋಡ, ಇದು ಜಾಸ್ತಿ ಟ್ರೈ ಇಲ್ಲಂತೆ, ಹೊಟ್ಟೆ ಫುಲ್ ಆಗಿದಂತೆ, ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಬಾ ನೋಡು, ನೋಡ. ಒಂದು ಬಂತು. ಇದಕ್ಕೆ ಹೆದರಿಕೆ ಜಾಸ್ತಿ ಮಾತ್ರ, ಅದ್ರಾಗೆಲ್ಲ ಆಯ್ತು. ಇವಳು ಕಿತ್ಕೊಂಡ್ರು, ಹಿಂದೆ ಇಲ್ಲಿ ಕಿತ್ಕೊಂಡದ್ದು. ನನಗೆ ಅದಿಲ್ಲ ಈಗ. ಬನ್ನಿ ಬನ್ನಿ, ಕೈಯಲ್ಲಿ 2 ಉಂಟು. ಒಂದು ಬೇಡ, ಒಂದು ಬೇಕಾ? ಒಂದು ಇಲ್ಲಿ ಗೊತ್ತಿದೆ. ಇಲ್ಲಿ ಒಂದು ಮಕಾವ್ ಉಂಟು. ಮತ್ತೆ ಇದಕ್ಕೆ ಎಷ್ಟು ವರ್ಷ ಆಗ್ತದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಒಂದು ಉಂಟು ನೋಡಿ, ಇಲ್ಲಿಂದ ಹಿಡಿದದು ಇಲ್ಲಿ ತನಕ ಉಂಟು. ಅದಕ್ಕೆ ನಿದ್ದೆ, ಕಣ್ಣೆಲ್ಲ ಮುಚ್ಚಿದ. ಈಗ ಓಪನ್ ಆಯ್ತು ಕಣ್ಣು. ಅವರು ಫೈಟ್ ಮಾಡ್ತಿದ್ದಾರೆ, ಅವರದ್ರೊಟ್ಟಿಗೆ ಫೈಟ್. ವಾವ್, ಕೋಪದಲ್ಲಿ ಗುರುಗುಟ್ಟುತ್ತ ಉಂಟು ನೋಡಿ. ಇಲ್ಲಿ ನೋಡಿ ವಾಂಜ, ನೋಡ್ಲಿಕ್ಕೆ ಭೂಮಿಯಾಗಿ ಉಂಟು. ಇಲ್ಲೆಲ್ಲೋ ಬಂತು, ಇಲ್ಲಿ ಉಂಟು ಗೈಸ್. ಇಲ್ಲಿ ನೋಡಿ ಹೆಬ್ಬಾವು ಎಲ್ಲ ಮುಗೀತು. ಇನ್ನು ಹೊರಗಡೆ, ಇಲ್ಲಿಂದ ಹೊರಗಡೆ ಹೋಗುದು. ಇನ್ನು ಹೊರಗಡೆ ಉಂಟಂತೆ. ಇದು ಕೋಳಿ, ಇದು ಶೂ ಹಾಕೊಂಡಿದೆ ಕೋಳಿ. ಇದು 3 ದೊಡ್ಡ ಕೋಳಿ.
ಬಸ್ ಸ್ಟೆಪ್ ಹತ್ತಿ ಹೋಗ್ಬೇಕಂತೆ ಎಂಟು ಇರ್ಬೇಕು. ಗಿಲಿ ಅಂತ ಕಾಣ್ತದೆ, ಕೂರ್ಗೆಲ್ತದೆ. ಎಂಟ್ರಿಯಲ್ಲಿ 7 ನಿಂತಿದ್ಲು. ನೋಡುವ ನೋಡುವ ಫಿಶ್ ಉಂಟು, ಮನೇಲಿರುವಾಗ ಉಂಟು ಫಿಶ್. ಇದು ಗೋಲ್ಡನ್ ಫಿಶ್ ಆದ್ರೆ ಬ್ಲ್ಯಾಕ್ ಉಂಟು. 2 ಇಲಿಗಳು ನೋಡಿ. ಎಲ್ಲರ ಅವತ್ತು ನಮ್ಮ ಮನೆಯಲ್ಲಿ ಇತ್ತು, ಕಾಣುದಿಲ್ಲ ಸರಿಯಾಗಿ. ಅದಾದ್ರೊಳಗೆ ಹೋಗಿ ಕೂತಿದ್ವಿ. ವಾವ್, ಇಲ್ಲಿಂದ ನುಗ್ಗಿ ಅಲ್ಲಿಂದ ಬರ್ತಾ ಉಂಟು. ಪಾರಿವಾಳ ಗ್ಲಾಸ್ ಉಜ್ಜದೆ ಕರೆಕ್ಟ್ ಕ್ಲಿಯರ್ ಪರ್ಸನ್ ಕ್ಯಾಟ್. ಇದು ಸೇಮ್ ನಮ್ಮ ಮನೆಯಲ್ಲಿತ್ತು, ಇದೇ ಕಲರ್ ಮಾತ್ರ ಬ್ರೌನ್ ಕಲರ್ದು ಗಂಡಿದ್ದದು, ವೈಟ್ ಹೆಣ್ಣಿದ್ದು. ಹೊಲ ತಿಂದು ಮುಖ ತೊಳಿತಾ ಉಂಟು. ಬಾತುಕೋಳಿ ಬಾತುಕೋಳಿ ಅದಂತ ಗೊತ್ತಿಲ್ಲ. ಯಾವ ಪಕ್ಷಿ ಅಂತ ಹೇಳಿ ಇವ್ರು ಹೇಳಿದ್ದು. ಯಾವ ಪಕ್ಷಿ ಇದು? ಯಾವ ಪಕ್ಷಿ ಇದು? ಕೊಡಪಲ. ಪಲಪಲ. ಪ್ರವೀಣ್ ಅಂದ್ರೆ ಇವರು. ಪಲಪಲ ಇದು ಅಂತೆ. ಇವರು ಸುಬ್ರಹ್ಮಣ್ಯ ಪುರಂದ್ರಮಜನ್. ಇವರ ಕೋಹ್ಲಿ ಎಲ್ಲ ಬಲ್ಕ್ ಆರ್ಡರ್ ಬೇಕಿದ್ರೆ ಹೇಳಿ. ನಾವು ರಿಟರ್ನ್ ಹೋಗ್ತಿದ್ದೇವೆ. ಫೈನಲಿ ನಾವಿಲ್ಲಿ ಮುಗಿಸಿ ಹೋಗ್ತಾ ಇದ್ದೇವೆ ಈಗ ಕೆಳಗೆ. ನಾವಿವತ್ತು ಈಗ ಹೋಗಿ ಬಂದ ಪ್ಲೇಸ್ ಇದು. ಬಸ್ ಬಂತು, ಬಸ್ಸಿಗೆ ಹೋಗ್ತಿದ್ದೇವೆ ಈಗ. ಇಲ್ಲಿ ಬಾಯ್ಲ್ಡ್ ರೈಸ್ ನಮಗೆ ಸಿಗ್ಲಿಲ್ಲ. ವೈಟ್ ರೈಸ್ ಊಟ ಮಾಡ್ತಾ ಒಳ್ಳೆ ಓಣಂ ಊಟದಾಗೆ ಆಗಿದೆ ಇದೀಗ. ವೆಜ್ ಅಲ್ಲಿ ತುಂಬಾ ಐಟಮ್ಸ್ ಇದೆ. ಇನ್ನು ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ನೋಡು. ಬಾಣಸೂರ ಸಾಗರ ಡ್ಯಾಮ್, ವಯನಾಡ್. ಹೊರಗಿಂದ ಕಾಣ್ಲಿಕ್ಕೆ ಚಂದ ಕಾಣ್ತದೆ, ಒಳಗೆ ಹೋಗುವ ಹೇಗೆ ಉಂಟು ನೋಡುವ. ಒಳ್ಳೊಳ್ಳೆ ಸೀನರಿ ಇತ್ತು. ಡ್ರೋನ್ ಅಲವಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಮೊಬೈಲ್ ಅಲ್ಲೇ ಶೂಟ್ ಮಾಡ್ತಿದ್ದೇನೆ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿಯಾಗಿ ಮೇಲೆ ತನಕ ನಡ್ಕೊಂಡು ಹೋಗ್ಬೇಕಂತೆ. ಹಾಗಿದ್ರೆ ಮೇಲೆ ಎತ್ತುವಾಗ ಎಷ್ಟು ಸುಸ್ತಾಗ್ಬೋದು. ಹತ್ತಿಕೊಂಡು ಹೋಗ್ತಿದ್ದೇವೆ. ಅಲ್ಲಿಂದ ಬಂದದ್ದು. ಸ್ವಲ್ಪ ಜನ ಎದುರು ಹೋಗ್ತಾ ಇದ್ದಾರೆ, ಸ್ವಲ್ಪ ಜನ ಹಿಂದೆಯಿಂದ ಬರ್ತಿದ್ದಾರೆ. ಅಂತೂ ಮೇಲೆ ಬಂದಾಯ್ತು. ಎಲ್ಲ ಆಟ ಆಡ್ತಿದ್ದಾರೆ ಎಲ್ಲ. ಜಾರಿ ಬಂದ ಡ್ಯಾಮ್ ಇದೆಲ್ಲ ನೋಡಿ ಆಗಿ ನಾವು ಸೀದಾ ರಿಟರ್ನ್ ಮನೆಗೆ ಹೊರಟದ್ದು. ಸುಸ್ತಾಗಿದೆ. ಇನ್ನೆಲ್ಲಿಗೆ ಹೋಗ್ಲಿಕ್ಕೆ ಉಂಟ ಅಂತ ಗೊತ್ತಿಲ್ಲ. ಇದೇ ಲಾಸ್ಟ್ ಅಂತ ಹೇಳಿದ್ರಾಗ. ಇನ್ನು ಮನೆಗೆ ಹೇಳಿದಾಗೆ ನನ್ನ ಡ್ರೋನ್ ತಗೊಳ್ಬೇಕು. ಕಾರಣ ಅಲ್ಲಿ ಕೌಂಟರ್ ಅಲ್ಲಿ ಇಟ್ಟು ಬಂದಿದ್ದೇವೆ, ಅದನ್ನೀಗ ತಗೊಂಡು ಹೋಗುದು. ಆಸೆ ನೀರಾಸೆ ಆಯ್ತು. ಇಲ್ಲಿ ಕೇರಳದ ಐಟಮ್ ಆಗಿರ್ಬೇಕು ಫುಲ್. ನೋಡಿ ಮ್ಯಾಂಗೋ ತೋರಿಸಿ. ನೋಡ್ತಿದ್ದಾರೆ ಇದನ್ನು ನೋಡಿ. ಮೋಸಿ ನೋಡಿ ಚಂದ ಉಂಟಂತ ಕೇಳ್ತಿದ್ದಾರೆ. ಬಾಕ್ಸ್ ಧೂಳಲ್ಲಿ ಮುರುಕಿದೆ, ಅದು ಚಂದ ಉಂಟಂತ. ನಾವು ಚಿಪ್ಸ್ ಎಲ್ಲ ಹಿಂದೆ ಅಲ್ಲಿಂದ ಹುಡುಕಿಕೊಂಡು ಬಂದದಂತೆ. ಎಲ್ಲ ಗಂಟು ಮುಟ್ಟ ಎಲ್ಲ ತಕೊಂಡು ಹೊರಟದ್ದು. ಮಗಳಿಗೆ ಒಂದು ಆಟ ಸಾಮಾನು ನೀರು ಬಾಟ್ಲಿ ಬೇಕು. ಹೊರಟದ್ದು. ಇನ್ನೆಲ್ಲಿಗಾದ್ರೂ ಹೋಗ್ಲಿಕ್ಕೆ ಉಂಟಂತ ಗೊತ್ತಿಲ್ಲ. ಇನ್ನೆಲ್ಲ ಬಂದಾದ್ಮೇಲೆ 2 ಬೇಡ, 1 ಸಾಕು. ಯಾರ ಬಂತಂತೆ, ಸೈಡ್ ಹೋಗ್ಬೇಕಂತೆ. ನಮ್ಮ ದೊಡ್ಡ ಕೇಳ್ತಿದ್ದಾರೆ. ದೊಡ್ಡವ ದೋಸೆ ಕೊಡಿ. ನಮ್ ಡ್ರೋನ್ ಫ್ಲಾಪ್, ಅಲ್ಲಿ ಬಿಟ್ಟಿದ್ರೆ ಟಾಪು. ಇನ್ನು ಹೊರಟದ್ದು ನಾವು. ಇನ್ನು ಮತ್ತೆ ಡಿಜೆಗೆ ಹಾಕುವಾಗ ವಿಡಿಯೋ ಮಾಡ್ತಾನೆ.
ಫ್ರೆಂಡ್ಸ್, ಡಿಜೆದು ಸೌಂಡ್ ಕೇಳ್ತಾ ಇಲ್ಲ ಅಲ್ಲ, ಸೌಂಡ್ ಕೇಳಲಿಕ್ಕೆ ನಾನು ಮ್ಯೂಟ್ ಮಾಡಿದ್ದೇನೆ. ಏಕೆಂತ ಹೇಳಿದರೆ ಒಮ್ಮೆ ಕಾಪಿ ರೈಟ್ ಬಂತು, ಅದಕ್ಕೆ ಬೇಕಾಗಿ ವಾಪಸ್ ನಾನು ಎಡಿಟ್ ಮಾಡ್ತಿದ್ದೇನೆ. ಅದಕ್ಕೆ ಮ್ಯೂಟ್ ಮಾಡಿ ಹಾಕ್ತಿದ್ದೇನೆ. ವ್ಯೂ ಎಲ್ಲ ಹಾಕ್ತೇನೆ, ಆದರೆ ಸಾಂಗಿಂಗ್ ಸ್ವಲ್ಪ ಆಚೆ ಈಚೆ ಉಂಟು. ನಮ್ಮ ಈ ದಿನದ ಜೋಕರ್ ಇವರೇ. ಜೋಕರ್ ಕಣ್ಣು ಬಾಯಿ ಮಾತ್ರ ಬಿಡುದಿಲ್ವಾ ಅಂತ. ನಮ್ಮ ಇವತ್ತಿನ ವಯನಾಡ್ ಟ್ರಿಪ್ ಹೇಗೆ ಆಗಿದೆ ನಿಮಗೆ? ಅದ್ಭುತವಾದ ಒಂದು ಪ್ರಯಾಣ. ನಮಗೆ ಬೆಳಿಗ್ಗೆ 4:15 ನಾವು ಇಲ್ಲಿಂದ ಸುಳ್ಯದಿಂದ ಹೊರಟಿದ್ದೇವೆ. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಹೋಟೆಲ್ ಅಲ್ಲಿ ಫುಡ್ ಆಯ್ತು. ಆಮೇಲೆ ನೆಕ್ಸ್ಟ್ ನಾವು ಬೋಟಿಂಗ್ ಅನ್ನು ಹೋಗಿದ್ದೇವೆ. ಒಂದು ವಿಶೇಷವಾದ ಅನುಭವ ನಮಗೆ. ನನ್ನ ಪ್ರಥಮ ಎಕ್ಸ್ಪೀರಿಯನ್ಸ್, ನಾನು ಬೋಟಿಂಗ್ ಅಲ್ಲಿ ನಾನು ಮಾಡ್ತಿರೋದು ಒಂದು ಪ್ರಥಮ ಎಕ್ಸ್ಪೀರಿಯನ್ಸ್. ಹಾಗಾಗಿ ಟೋಟಲಿ ನಾನು ನನ್ನ ಹೊಸ ಮಿಸ್ಸಸ್ ಅಂತಲೇ ಹೇಳ್ಬೋದು, ನಾವು ದಂಪತಿಯಾಗಿ ನಾವು ಬಂದಿದ್ದೇವೆ. ಒಂದು ಅದ್ಭುತವಾದ ಒಂದು ಪಯಣವಾಗಿತ್ತು ನಮಗಿದು. ನೀವು ಮಲ್ಟಿ ಮೂಡ್ ಹಬ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ಸ್ ಕೊಡಿ. ಒಳ್ಳೆ ಸಾಂಗ್ ಇತ್ತು, ಸುಮ್ಮನೆ ಕುಣಿಯುವಾಗ ಆಯ್ತು. ಈಗ ಕಣ್ಣೂರಲ್ಲಿ ಬರ್ತಾ ಇದ್ದೇವೆ. ಇವಾಗ ಗಂಟೆ 11:30. ಎಂತ ಪಿರಾತ್ತರ್ ಅಂತ ಹೆಸರಂತೆ, ಅಲ್ಲಿದ್ದೇವೆ. ಊಟ ಇವಾಗಷ್ಟೇ ಮಾಡಿ ಬಂದದ್ದು. ಫೈನಲಿ ಸುಳ್ಯ. ಫೈನಲಿ ಮನೆಗೆ ಹೋಗ್ತಾ ಇದ್ದೇವೆ. ಗಂಟೆ ಸಹ 2 ಗಂಟೆ ಆಗಿದೆ ನೋಡಿ. ಹಾಗೇನೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ಸ್ಟಾರ್ಟಿಂಗ್, ಇನ್ನು ಮುಂದೆಗೆ ಆದಷ್ಟು ಒಳ್ಳೊಳ್ಳೆ ವ್ಲಾಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಹೀಗೇನೆ ಒಂದು ಸಪೋರ್ಟ್ ಮಾಡ್ತಾ ಇರಿ. ಬಾಯ್, ಗುಡ್ ನೈಟ್.